ನಾನು ತೊಗೊಂಡಿರೋ ಹೆಲ್ಮೆಟ್ಟು. ಸೊ ಇವಾಗ ಇಷ್ಟು ದಿನ ಜೊತೆಗಿದ್ದಿದ್ದು ಹೆಲ್ಮೆಟ್ಟು ಕೈ ಬಿಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಇದನ್ನು ರೆಡಿ ಮಾಡ್ಸೋಣ ಅಂತ ತುಂಬ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಅದಕ್ಕೋಸ್ಕರ ಇವಾಗ ಇನ್ನೇನು ಮಾಡಲಿ, ಜೊತೆಗಿರಲಿ ಅಂತ ಇಟ್ಕೊಂಡು ಇವಾಗ ಬೇರೆ ಹೆಲ್ಮೆಟ್ ಬುಕ್ ಮಾಡಿದ್ದೀನಿ. ಸೊ ನೋಡಿ, ಅದು ಎಕ್ಸೆಲ್ಲು, ಇದು ಎಲ್ಲಿದು. ಸೊ ಇದು ಒಂದು ಸ್ವಲ್ಪ ಸೈಜ್ ಚಿಕ್ಕದಷ್ಟೇ, ಬಟ್ ಚೆನ್ನಾಗೈತೆ. ಸೇಮ್ ಕಲರು, ಸೇಮ್ ಡಿಸೈನ್ ಅಲ್ವಾ. ಸೊ ನನಗಿಷ್ಟ ಆಯಿತು. ನೋಡಿ, ಎರಡು ತೆಗ್ದು ನೋಡಿದ್ರೆ ಒಟ್ನಲ್ಲಿ ಎರಡು ಒಂದೇ ರೀತಿ ಇರುತ್ತೆ, ಬಟ್ ಸೈಜ್ ಮೇಲೆ ಡಿಫ್ರೆಂಟ್ ಆಗುತ್ತೆ. ಸೊ ಅದಕ್ಕೇ ಇನ್ಮೇಲೆ ಮೌಂಟ್ ಗಿಂಟ್ ಹಾಕ್ಬೇಕಂದ್ರೆ ಸ್ವಲ್ಪ ಡ್ಯುಯಲ್ ಸೈಡ್ ಟೇಪ್ ಇರುತ್ತಲ್ಲ, ಆ ಥರ ತೊಗೊಂಡು ಹಾಕಬೇಕು ಅಂತ ಇವಾಗ ತರಿಸಿದ್ದೀನಿ. ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿತ್ತು, ಬಂದಿರೋದು ಮೊನ್ನೆ ಬಂದಿತ್ತು. ಸೊ ಇವಾಗ ರಿಮೂವ್ ಮಾಡೋಣ. ರಿಮೂವ್ ಮಾಡಿಬಿಟ್ಟು ಏನೈತಿ ಏನಿಲ್ಲ ಅಂತ ಫುಲ್ ಸೆಟ್ಟೇ ತೆಗ್ದು ನೋಡೋಣ. ಸೊ ಮೌಂಟೆಲ್ಲ ಬಂದಿದೆ ನೋಡಿ, ಎಲ್ಲನೂ ಒಂದು ಸಲ ಸೆಟ್ ಮಾಡೋಣ ಅಂತ ಎಲ್ಲ ಹಾಕಿದೆ. ಸೊ ಎಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನು ಮೇಜರ್ ಇಶ್ಯೂ ಅಂದರೆ, ಅದಕ್ಕೆಲ್ಲ ಸಿಲೆಲ್ಲ ಹಾಕ್ಬಿಟ್ಟು ಕಚ್ಚಿಸ್ತಾ ಇದ್ದೆ. ಆದರೆ ಇವಾಗ ಆ ಥರ ಎಲ್ಲ ಸೀನ್ ಇಲ್ಲ. ಏನು ಗೊತ್ತಾ, ಡ್ಯುಯಲ್ ಟೇಪ್ ಥರ ಬರುತ್ತಲ್ಲ, ಸೊ ಅದಕ್ಕೆ ಹಾಕೋದು ಟೇಪು. ಬಟ್ ಇದಕ್ಕೆ ಟೇಪ್ ಥರ ಇರುತ್ತೆ, ಬಟ್ ಇದು ಟೇಪ್ ಅಲ್ಲ. ಸೊ ಇದು ಡ್ಯುಯಲ್ ಸೈಡ್ ಹಾಕ್ಕೊಂಡು ಇಟ್ಕೊಂಡ್ರೆ ಅಂದರೆ ಸಿಲ್ ಥರ ಅಷ್ಟು ದಪ್ಪ ಬರಲ್ಲ. ಸೊ ಇದು ಮ್ಯಾಚ್ ಆಗುತ್ತೆ ಅಂತ ಇವಾಗ ಎಲ್ಲನೂ ಸೆಟ್ ಮಾಡ್ಕೊತಾ ಇದ್ದೀನಿ. ಇನ್ಮೇಲೆ ವೀಡಿಯೋ ರೆಗ್ಯುಲರಾಗಿ ಬಿಡೋಣ ಡಾರ್ಲಿಂಗ್. ನಾವು ಬಿಡೋ ವೀಡಿಯೋಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಇಷ್ಟು ದಿನ ನಮ್ಮ ಕಷ್ಟ ನಮ್ಮ ಸುಖ ಅಂದ್ಕೊಂಡ್ರೆ ಅವೆಲ್ಲ ಆಗಲ್ಲ. ನಾವು ಮಾಡೋ ಎಫೆಕ್ಟು ಕೆಲ್ಸದ ಮೇಲೆ ಇರಬೇಕು, ಇನ್ನೊಬ್ಬರು ನೋಡಲಿ ಅಂತ ನಾವು ಮಾಡೋದ್ರ ಮೇಲಲ್ಲ. ಸೊ ನೋಡಿ, ಇವಾಗೆಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ಸೆಟ್ ಆದಮೇಲೆ ಗೋಪ್ರೋ ಹಾಕ್ಕೊಂಡ್ರೆ ಈ ಥರ ಇರುತ್ತೆ. ಇವೆಲ್ಲ ಮೌಂಟ್ ಮೇಲೆ ಡಿಪೆಂಡು, ನಿಮಗೆ ಲೆಂತ್ ಬೇಕಾ, ಚಿಕ್ಕದು ಬೇಕಾ, ದೊಡ್ಡದಾಗಿ ಮಾಡ್ಕೊಬೇಕಾ ಅನ್ನೋದು. ಸೊ ಫೈನಲಿ ಇವಾಗ ರೆಡಿ ಆಯಿತು. ನಮ್ಮ ಗೋಪ್ರೋ ಸೆಟಪ್ ಎಲ್ಲ ರೆಡಿ ಆಯಿತು ನಮ್ಮ ಹೆಲ್ಮೆಟ್ಗೆ. ಇನ್ನೇನಿದ್ರು ಗೋಪ್ರೋ ಒಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಈ ಸಲ ತೊಗೊಳೋ ಗೋಪ್ರೋ ಫುಲ್ಲು ಕ್ಲಾರಿಟಿಯಾಗಿರಬೇಕು. ಸೊ ಅದನ್ನು ಬುಕ್ ಮಾಡಿದ್ದೀನಿ. ಇವೆಲ್ಲ ಮೌಂಟ್ ಅಡ್ಜಸ್ಟ್ ಮೇಲೆ ಡಿಪೆಂಡ್. ಇದು ನೋಡ್ಕೊಳ್ಳಿ, ಹಾಕ್ಕೊಂಡ್ರೆ ಯಾವ ಥರ ಲುಕ್ ಕೊಡುತ್ತೆ ಅಂತ. ನೋಡಿ, ಇದು ಲುಕ್ ಅಂದರೆ ನಮ್ಮ ಸ್ಟೈಲ್ ನಮಗೆ ಸರಿ ಅಂತ ಯಾವಾಗ ಇಲ್ಲಿ ಮಾಸ್ಕ್ ಹಾಕ್ಕೊಂಡೇ ನಾನು ಹಾಕ್ಕೊಬೇಕು. ಸಿಗೋಣ ಡಾರ್ಲಿಂಗ್.